ಇಲ್ಲಿವರೆಗೆ ಡೆಂಗಿ ಜ್ವರದಿಂದ ಸತ್ತಿರೋರು 7 ಜನರು. ನಾನು ನಿನ್ನೆ ಟೆಕ್ನಿಕಲ್ ಕಮಿಟಿ ಮೀಟಿಂಗ್ ಕೂಡ ಮಾಡಿದ್ದಾರೆ. ಟೆಕ್ನಿಕಲ್ ಪರ್ಸನ್ಸ್ ಇದಾರಲ್ಲ, ಇದ್ರ ಬಗ್ಗೆ ಪರಿಣಿತರು, ಅವ್ರದ್ದು ಮೀಟಿಂಗ್ ಮಾಡಿದ್ದಾರೆ. ನಾನು ಹೇಳಿದ್ದೆ ದಿನೇಶ್ ಗುಂಡೂರಾವ್ ಅವರಿಗೆ ಟೆಕ್ನಿಕಲ್ ಪರ್ಸನ್ಸ್ ಜೊತೆ ಮೀಟಿಂಗ್ ಮಾಡಿ ಅಂತ ಹೇಳಿದ್ದೆ. ಅವ್ರು ಏನ್ ಸಲಹೆ ಕೊಡ್ತಾರೆ ಅದು ಮಾಡಬೇಕು ಅಂತ ಹೇಳಿದ್ದೀನಿ. ಒಂದು, ಸೊಳ್ಳೆಗಳು ಎಲ್ಲಿ ಉತ್ಪಾದನೆ ಇರ್ತವೆ ಅವು ಸೊಳ್ಳೆಗಳನ್ನು ನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಯಾಕಂದ್ರೆ ಇವು ಒಳ್ಳೆ ನೀರಿನಲ್ಲಿ ಸೊಳ್ಳೆಗಳು ಇದನ್ನ ಮಾಡೋದು, ಲಾರ್ವಾ ಉತ್ಪಾದನೆ ಆಗ್ತಕ್ಕಂಥದ್ದು. ಇಲ್ಲಿ ಈ ಇದರಲ್ಲಿ ಡ್ರಮ್ ನಲ್ಲಿ ನೀರಿಡ್ತೀವಿ, ಪಾತ್ರೆಗಳಲ್ಲಿ ನೀರಿಡ್ತೀವಿ, ಇನ್ನೆಲ್ಲ ಸ್ಟೋರೇಜ್ ಮಾಡಿರ್ತೇವೆ, ಹಳ್ಳಗಳಲ್ಲಿ ನೀರು ನಿಂತಿರ್ತವೆ, ಅಲ್ಲಿ ಒಳ್ಳೆ ನೀರಿದ್ರೆ ಎಲ್ಲ ಕಡೆ ಮಾಡ್ತಾರೆ. ಈ ಸೊಳ್ಳೆ ಕಚ್ಚರದಿಂದ ಬರೋದು ಇವು. ಈ ರೋಗ ಸೊಳ್ಳೆ ಕಚ್ಚರದಿಂದ ಬರೋದು, ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ರೋಗ ಅಲ್ಲ ಇದು. ಈಗ ಸೊಳ್ಳೆ ಕಚ್ಚಿ ಡೆಂಗಿ ಜ್ವರ ಬಂದಿದ್ರೆ ಇನ್ನೊಬ್ಬನಿಗೆ ಹರಡಲ್ಲ. ಅದಕ್ಕೆ ನಾನು ಏನ್ ಹೇಳಿದ್ದೀನಿ ಅಂದ್ರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ನವರಿಗೆ ಪ್ರತಿ ಜಿಲ್ಲೆನಲ್ಲಿ ಒಂದು 10 ವಾರ್ಡ್ಸ್ ನ ಡೆಂಗಿ ಜ್ವರ ಬಂದವರಿಗೇನೆ ರಿಸರ್ವ್ ಮಾಡಿ ಅಂತ ಸಲಹೆ ಕೊಟ್ಟಿದ್ದೀನಿ. ಪ್ರತಿ ಜಿಲ್ಲೆನಲ್ಲಿ, ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ. ವಾರ್ಡ್ ಅಲ್ಲಪ್ಪ, ಆಸ್ಪತ್ರೆಯಲ್ಲಿ ಒಂದು ವಾರ್ಡ್ನಲ್ಲಿ 10 ಬೆಡ್ಗಳನ್ನ ರಿಸರ್ವ್ ಮಾಡಬೇಕು ಅಂತ ಹೇಳಿದ್ರು. ಇಡೀ ವಾರ್ಡ್ ಅಲ್ಲ, 10 ಬೆಡ್ಗಳು. ಯಾಕಂದ್ರೆ ಒಂದೇ ವಾರ್ಡ್ ನಲ್ಲಿ ಬಂದವ್ರನ್ನೆಲ್ಲ ಹಾಕ್ಬೋದು. ಯಾಕಂದ್ರೆ ಇದು ಒಬ್ಬರಿಂದ ಒಬ್ರಿಗೆ ಹರಡೋ ರೋಗ ಅಲ್ಲ ಇದು. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿ ಅಂತ ಹೇಳಿದ್ದೀನಿ. ಡಿಸಿ, ಸಿಇಒ, DHO, ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಪ್ರತಿನಿತ್ಯ ಮೀಟಿಂಗ್ ಮಾಡಿ ಈ ಟಾಸ್ಕ್ ಫೋರ್ಸ್ ಜೊತೆ ಸಂಪರ್ಕ ಇಟ್ಟುಕೊಂಡು ಏನ್ ಕೆಲಸ ಮಾಡಿದ್ದಾರೆ ಅಂತ ಮಾಡಬೇಕು ಅಂತ ಹೇಳಿ ಡಿಸಿಗಳಿಗೆ, ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಆಮೇಲೆ ಈ ಸ್ಲಮ್ ನಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಈ ಬಹಳ ಜನರಿಗೆ ಈ ಮಸ್ಕಿಟೋ ನೆಟ್ ಇರಲ್ಲ. ಅದಕ್ಕೆ ಅವ್ರಿಗೆಲ್ಲ ಫ್ರೀಯಾಗಿ ಮಸ್ಕಿಟೋ ನೆಟ್ ಕೊಡಿ ಅಂತ ಹೇಳಿದೀನಿ. ಮಸ್ಕಿಟೋ ನೆಟ್, ಸೊಳ್ಳೆ ಪರದೆ, ಕನ್ನಡದಲ್ಲಿ ಸೊಳ್ಳೆ ಪರದೆ ಅಂತ ಬರ್ತೀವಿ. ಸೊಳ್ಳೆ ಪರದೆ ಎಲ್ಲರಿಗೂ ಅದು ಈಗ ಎಲ್ಲಿ ರೋಗ ಕಾಣಿಸ್ಕೊಳ್ತದೆ ಅಂತ ಕಡೆಗಳಲ್ಲಿ ಸೊಳ್ಳೆಗಳು ಎಲ್ಲಿ ಇರ್ತವೆ ಅಂತ ಕಡೆಗಳಲ್ಲಿ ಕುಡಿ ಅಂತ ಹೇಳಿ. ಏನು ಇಲ್ಲ, ಎಲ್ರಿಗೂ ಯಾರ್ಯಾರಿಗೆ ಅಗತ್ಯ ಇದೆ ಅವ್ರಿಗೆಲ್ಲ ಕುಡಿ ಅಂತ ಹೇಳಿ.